ದೇಹವು ಅತಿಯಾಗಿ ಬೆವರುವುದು ಯಾವುದರ ಕೊರತೆಯಿಂದಾಗಿ? ಆಪ್ಷನ್ಸ್: ಎ ಸೋಡಿಯಂ, ಬಿ ವಿಟಮಿನ್ಸ್, ಸಿ ಕಬ್ಬಿಣ, ಡಿ ಸತ್ತು. ಆಪ್ಷನ್ ಬಿ ವಿಟಮಿನ್ಸ್. ವಿಟಮಿನ್ ಬಿ12 ಮತ್ತು ವಿಟಮಿನ್ ಡಿ ಕೊರತೆಯಿಂದಾಗಿ ದೇಹವು ಅತಿಯಾಗಿ ಬೆವರುತ್ತದೆ. ಈ ಎರಡು ವಿಟಮಿನ್ಗಳು ದೇಹಕ್ಕೆ ಅಗತ್ಯವಾಗಿ ಬೇಕಾಗಿದೆ. ಇದು ರಂಧ್ರಗಳಲ್ಲಿ ಸಂಗ್ರಹವಾಗಿರುವ ಧೂಳು ಮತ್ತು ಕೊಳೆಯನ್ನು ಸಹ ತೆಗೆದುಹಾಕುತ್ತದೆ. ಇದಲ್ಲದೆ ಬೆವರಿನಿಂದ ಮುಖದ ಮೇಲೆ ರೂಪುಗೊಂಡ ಮೊಡವೆಗಳು ಮತ್ತು ಕಲೆಗಳು ಸಹ ತೆಗೆದುಹಾಕಲ್ಪಡುತ್ತವೆ ಮತ್ತು ಚರ್ಮವು ಹೊಳೆಯುತ್ತದೆ. ಮತ್ತೊಂದೆಡೆ ಬೆವರುವುದು ಮೂಳೆಗಳಿಗೆ ಕ್ಯಾಲ್ಸಿಯಂ ಅನ್ನು ಒದಗಿಸುತ್ತದೆ. ಇದು ಮೂತ್ರಪಿಂಡದ ಕಲ್ಲುಗಳನ್ನು ಸಹ ತೆಗೆದುಹಾಕುತ್ತದೆ ಮತ್ತು ಚರ್ಮದ ಮೇಲೆ ರೂಪುಗೊಂಡ ಬೆವರಿನ ಕಾರಣ ರಕ್ತ ಪರಿಚಲನೆ ಉತ್ತಮವಾಗಿರುತ್ತದೆ. ಬೆವರು ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ, ವಿಷವನ್ನು ನಿವಾರಿಸುತ್ತದೆ. ಬೆವರಿನಿಂದ ನಮಗೆ ಅನೇಕ ಪ್ರಯೋಜನಗಳು ಇವೆ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಕೇರಳ, ಡಿ ಆಂಧ್ರಪ್ರದೇಶ್. ಆಪ್ಷನ್ ಕೇರಳ. ಕೇರಳದ ವೆಂಬನಾಡ್ ಕಾಯಲ್ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸರೋವರ ಎಂದು ಗುರುತಿಸಿಕೊಂಡಿದೆ. ಇದು ಬೆರಗುಗೊಳಿಸುವ ಹಿನ್ನೀರಿನ ತಾಣವಾಗಿದ್ದು ಹೌಸ್ ಬೋಟ್ನಲ್ಲಿ ಉಳಿಯಲು ಬಯಸುವ ಮಂದಿಗೆ ಪರ್ಫೆಕ್ಟ್ ತಾಣವೆನಿಸಿಕೊಂಡಿದೆ. ಈ ವಿಸ್ತಾರವಾದ ಸರೋವರವು ಓಣಂ ಹಬ್ಬದ ಸಮಯದಲ್ಲಿ ರೋಮಾಂಚಕ ಹಾವಿನ ದೋಣಿ ರೇಸ್ಗಳಿಗೆ ಪ್ರಸಿದ್ಧವಾಗಿದೆ. ಇದರ ಜೊತೆಗೆ ಸುಂದರವಾದ ದೋಣಿ ವಿಹಾರ, ಮೀನುಗಾರಿಕೆ ಮತ್ತು ದೃಶ್ಯ ವೀಕ್ಷಣೆಯ ಆಯ್ಕೆಗಳನ್ನು ನೀಡುತ್ತದೆ. ಇಷ್ಟೇ ಅಲ್ಲ, ಇದು ಕೇರಳದ ಅತಿದೊಡ್ಡ ಸಿಹಿ ನೀರಿನ ಸರೋವರವೂ ಹೌದು. ಈ ಪ್ರದೇಶದಲ್ಲಿ ವಾಸಿಸುವ ಸ್ಥಳೀಯರಿಗೆ ಜೀವನಾಡಿಯಾಗಿದೆ. ಆಪಲ್ ಸಿಡಾರ್ ವಿನಿಗರ್ ಅನ್ನು ಕುಡಿಯುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ಆರೋಗ್ಯಕರ ಹೃದಯ, ಬಿ ಬಿಪಿ ನಿಯಂತ್ರಣ, ಸಿ ಹೊಟ್ಟೆ ಶುದ್ಧಿ, ಡಿ ಮೇಲಿನ ಎಲ್ಲವೂ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಪಲ್ ಸಿಡಾರ್ ವಿನಿಗರ್ ಅನ್ನು ಬಹಳ ಹಿಂದಿನಿಂದಲೂ ಮನೆಮದ್ದಾಗಿ ಬಳಸಲಾಗುತ್ತಿದೆ. ಇದು ಉತ್ಕರ್ಷಣ ನಿರೋಧಕಗಳು ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿಂದ ಕೂಡಿದೆ. ಇದನ್ನು ನೀರಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ದೇಹಕ್ಕೆ ಹಲವು ಪ್ರಯೋಜನಗಳು ದೊರೆಯುತ್ತವೆ. ಇದು ಹೊಟ್ಟೆಯ ಆರೋಗ್ಯ ಮತ್ತು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಪಲ್ ಸಿಡಾರ್ ವಿನಿಗರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ. ಮಧುಮೇಹಿಗಳು ಇದನ್ನು ಕುಡಿದರೆ ಅವರ ಇನ್ಸುಲಿನ್ ಸಂವೇದನೆ ಸುಧಾರಿಸುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವ ಮೂಲಕ ಹೃದ್ರೋಗ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಯಕೃತ್ತಿನ ಹಾನಿಯು ಯಾವುದರ ಕೊರತೆಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ಹಸಿವು, ಬಿ ನಿದ್ದೆ, ಸಿ ದೇಹದ ಶಕ್ತಿ, ಡಿ ನೆನಪಿನ ಶಕ್ತಿ. ಆಪ್ಷನ್ ಎ ಮತ್ತು ಡಿ. ನಮ್ಮ ದೇಹದ ಪ್ರಮುಖ ಅಂಗಗಳಲ್ಲಿ ಯಕೃತ್ತು ಒಂದು. ಇದು ರಕ್ತವನ್ನು ಶುದ್ಧೀಕರಿಸುವುದು ಮತ್ತು ರಕ್ತ ಹೆಪ್ಪುಗಟ್ಟುವಂತಹ ಹಲವು ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಈ ಅಂಗದ ಕಾರ್ಯನಿರ್ವಹಣೆ ನಿಧಾನವಾದಾಗ ಅಥವಾ ಯಕೃತ್ತು ಹಾನಿಗೊಳಗಾದಾಗ ಅದರ ಪರಿಣಾಮಕಾರಿತ್ವವು ಅಡ್ಡಿಪಡಿಸುತ್ತದೆ. ಯಕೃತ್ತಿನ ಹಾನಿಯು ಹಸಿವಿನ ಕೊರತೆಗೆ ಕಾರಣವಾಗುತ್ತದೆ. ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಿಲ್ಲ ಮತ್ತು ರಕ್ತದಲ್ಲಿ ವಿಷಕಾರಿ ವಸ್ತುಗಳು ಸಂಗ್ರಹವಾಗುತ್ತವೆ. ನಮ್ಮ ದೇಹ ಲೆಪೆನ್ ಮತ್ತು ಗ್ರೆಲಿನ್ ಎಂಬ ಎರಡು ಹಾರ್ಮೋನ್ಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಗ್ರೆಲಿನ್ ಹಸಿವನ್ನು ಹೆಚ್ಚಿಸುತ್ತದೆ, ಆದರೆ ಲೆಪ್ಟಿನ್ ಅದನ್ನು ನಿಗ್ರಹಿಸುತ್ತದೆ. ಯಕೃತ್ತಿನ ಕಾರ್ಯ ಕಡಿಮೆಯಾದರೆ ಊಟಕ್ಕೆ ಮೊದಲು ಉತ್ಪತ್ತಿಯಾಗಬೇಕಾದ ಗ್ರೆಲಿನ್ ಹೆಚ್ಚಾಗುವುದಿಲ್ಲ ಮತ್ತು ಲೆಪ್ಟಿನ್ ಮಟ್ಟ ಹೆಚ್ಚಾಗುತ್ತದೆ. ಇದರಿಂದಾಗಿ ಆಹಾರದ ಅಗತ್ಯವಿದ್ದರೂ ದೇಹವು ಹೊಟ್ಟೆ ತುಂಬಿರುವಂತೆ ಭಾಸವಾಗುತ್ತದೆ. ಪರಿಣಾಮವಾಗಿ ನಿಮಗೆ ದೀರ್ಘಕಾಲದವರೆಗೆ ಹಸಿವಾಗುವುದಿಲ್ಲ. ಇನ್ನು ಯಕೃತ್ತು ವೈಫಲ್ಯದಲ್ಲಿ ನಿದ್ರಾ ಸಮಸ್ಯೆಗಳು ತುಂಬಾ ಸಾಮಾನ್ಯವಾಗಿದೆ. ಅದು ನಮ್ಮ ದೇಹದ ಉಷ್ಣತೆ ಮತ್ತು ಶಕ್ತಿಯ ಸಮತೋಲನವನ್ನು ಕಾಯ್ದುಕೊಳ್ಳುವ ಮೆಲಟೋನಿನ್ ಮತ್ತು ಗ್ಲೂಕೋಸ್ ಅನ್ನು ನಿಯಂತ್ರಿಸುವಲ್ಲಿ ಯಕೃತ್ತು ಪ್ರಮುಖ ಪಾತ್ರ ವಹಿಸುತ್ತದೆ. ಯಕೃತ್ತು ಹಾನಿಗೊಳಗಾದಾಗ ಈ ಪ್ರಕ್ರಿಯೆಗಳಿಗೆ ಅಡ್ಡಿಯಾಗುತ್ತದೆ. ಇದರಿಂದ ನಿದ್ದೆ ಬಾರದಿರುವುದು, ಮಧ್ಯರಾತ್ರಿ ಎಚ್ಚರಗೊಳ್ಳುವುದು ಮುಂತಾದ ಸಮಸ್ಯೆಗಳು ಉಂಟಾಗುತ್ತವೆ. ಯಾವ ಸಮಸ್ಯೆ ಅದೇ ರೀತಿಯ ಬದನೆಕಾಯಿಯನ್ನು ತಿನ್ನಬಾರದು? ಆಪ್ಷನ್ಸ್: ಎ ಕಿಡ್ನಿ ಸ್ಟೋನ್, ಬಿ ಬಿಪಿ, ಸಿ ಶುಗರ್, ಡಿ ಅಲರ್ಜಿ. ಆಪ್ಷನ್ ಡಿ ಅಲರ್ಜಿ. ಪೋಷಕಾಂಶಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಬದನೆಕಾಯಿಯಲ್ಲಿರುತ್ತವೆ. ಹೃದ್ರೋಗ, ಶುಗರ್, ತೂಕ ಹೆಚ್ಚಳ ನಿಯಂತ್ರಣಕ್ಕೆ ಬದನೆಕಾಯಿ ರಾಮಬಾಣ.
ಕ್ಯಾನ್ಸರ್ನಂತಹ ರೋಗ ನಿಯಂತ್ರಿಸುವಲ್ಲಿ ಬದನೆಕಾಯಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಹೆಚ್ಚಾಗಿ ಬದನೆಕಾಯಿ ತಿನ್ನುವುದು ಆರೋಗ್ಯಕ್ಕೆ ಹಾನಿಕಾರಕ. ಅಲರ್ಜಿ ಸಮಸ್ಯೆ ಇರುವವರು ಬದನೆಕಾಯಿಯನ್ನು ತಿನ್ನಬಾರದು. ಅತಿ ಹೆಚ್ಚು ಬದನೆಕಾಯಿ ಸೇವನೆಯು ಕಿಡ್ನಿ ಸ್ಟೋನ್ಗೆ ಕಾರಣವಾಗುತ್ತದೆ. ಬದನೆಕಾಯಿ ವಾಂತಿ, ವಾಕರಿಕೆ ಮತ್ತು ಅರೆ ನಿದ್ರಾವಸ್ಥೆ ಸಮಸ್ಯೆಗೂ ಕಾರಣವಾಗುತ್ತದೆ. ಬದನೆ ಕೆಲ ಪ್ರಯೋಜನಗಳ ಜೊತೆಗೆ ಅಡ್ಡ ಪರಿಣಾಮಗಳನ್ನು ಹೊಂದಿದೆ. ಆದ್ದರಿಂದ ಫುಡ್ ಪಾಯ್ಸನಿಂಗ್ ಆಗದಂತೆ ಮಿತವಾಗಿ ಸೇವಿಸುವುದು ಮುಖ್ಯ. ನರವ್ಯವಸ್ಥೆಗೆ ಸಹಕಾರಿ ಮತ್ತು ನೆನಪಿನ ಶಕ್ತಿಯನ್ನು ವೃದ್ಧಿಸುವುದು ಯಾವುದು? ಆಪ್ಷನ್ಸ್: ಎ ಬ್ರೋಕೊಲಿ, ಬಿ ಮೀನು, ಸಿ ಮೊಟ್ಟೆ, ಡಿ ಕಡಲೆ ಬೀಜ. ಆಪ್ಷನ್ ಸಿ ಮೊಟ್ಟೆ. ಮೊಟ್ಟೆಯಲ್ಲಿ ವಿಟಮಿನ್ಗಳು ಹಾಗೂ ಖನಿಜಾಂಶಗಳು ಯಥೇಚ್ಛವಾಗಿ ಕಂಡುಬರುತ್ತವೆ. ಇದು ಅಂಗಾಂಶಗಳು, ನೆನಪಿನ ಶಕ್ತಿ, ನರವ್ಯವಸ್ಥೆ ಮತ್ತು ಚಯಾಪಚಯ ಕ್ರಿಯೆ ಸರಿಯಾಗಿ ಕಾರ್ಯನಿರ್ವಹಿಸಲು ನೆರವಾಗುವುದು. ಅಲ್ಲದೆ ಮೊಟ್ಟೆಯಲ್ಲಿ ಚೋಲಿನ್ ಅಂಶವು ಉತ್ತಮವಾಗಿದ್ದು ಇದು ನರವ್ಯವಸ್ಥೆಗೆ ಸಹಕಾರಿ ಮತ್ತು ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತದೆ. ಮೊಟ್ಟೆ ಮತ್ತು ಬಾದಾಮಿ ಸೇರ್ಪಡೆ ಮಾಡಿಕೊಂಡರೆ ಆಗ ಇದರಿಂದ ಮೆದುಳಿಗೆ ಬೇಕಾಗಿರುವ ಆಹಾರವು ಲಭ್ಯವಾಗುವುದು. ತಡವಾಗಿ ತಿಂಡಿ ಮತ್ತು ಊಟ ಮಾಡುವುದರಿಂದ ಯಾವ ಕಾಯಿಲೆಗೆ ದಾರಿಯಾಗುತ್ತದೆ? ಆಪ್ಷನ್ಸ್: ಎ ಶುಗರ್, ಬಿ ಸ್ಥೂಲಕಾಯ, ಸಿ ಅನೇಕ ರೋಗಗಳು, ಡಿ ಬಿಪಿ. ಆಪ್ಷನ್ ಸಿ ಅನೇಕ ರೋಗಗಳು. ತಡರಾತ್ರಿ ಊಟ ಮಾಡುವುದು 100 ರೋಗಗಳಿಗೆ ಮೂಲ ಕಾರಣವಾಗಿದೆ ಎಂದು ಹೇಳಲಾಗುತ್ತದೆ. ತಡರಾತ್ರಿ ಊಟ ಮಾಡುವುದರ ಜೊತೆಗೆ ಬೆಳಗ್ಗೆ ತುಂಬಾ ತಡವಾಗಿ ತಿಂಡಿ ತಿನ್ನುವುದು ಕೂಡ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ. ಏಕೆಂದರೆ ಬೆಳಗ್ಗೆ ತಡವಾಗಿ ತಿಂಡಿ ತಿನ್ನುವುದರಿಂದ ಹೊಟ್ಟೆಯಲ್ಲಿ ಆಮ್ಲವು ಸಂಗ್ರಹವಾಗಲು ಪ್ರಾರಂಭಿಸುತ್ತದೆ. ಇದು ನಿಧಾನವಾಗಿ ಹೊಟ್ಟೆಯ ಒಳಪದರವನ್ನು ಹಾನಿಗೊಳಿಸುತ್ತದೆ. ಇದರಿಂದಾಗಿ ಆಮ್ಲೀಯತೆ ಉಂಟಾಗುತ್ತದೆ. ಈ ಆಮ್ಲೀಯತೆಯು ಭವಿಷ್ಯದಲ್ಲಿ ಹುಣ್ಣುಗಳಂತೆ ಅಪಾಯಕಾರಿ ಕಾಯಿಲೆಯಾಗಿ ಪರಿಣಮಿಸಬಹುದು. ಯಾವ ಸಮಸ್ಯೆ ಇರುವವರು ತಪ್ಪಿಯೂ ನುಗ್ಗೆಕಾಯಿಯನ್ನು ತಿನ್ನುವಂತಿಲ್ಲ? ಆಪ್ಷನ್ಸ್: ಎ ಲೋ ಬಿಪಿ, ಬಿ ಜೀರ್ಣಕ್ರಿಯೆ, ಸಿ ಲೈಂಗಿಕ ಸಮಸ್ಯೆ, ಡಿ ಕೀಲು ನೋವು. ಆಪ್ಷನ್ ಎ ಮತ್ತು ಡಿ. ಜೀರ್ಣಕ್ರಿಯೆ ಸಮಸ್ಯೆ ಇರುವವರಿಗೆ ನುಗ್ಗೆಕಾಯಿ ತಿನ್ನುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅದರ ವಿರೇಚಕ ಗುಣಗಳು ವಾಂತಿ ಮತ್ತು ಅತಿಸಾರಕ್ಕೆ ಕಾರಣವಾಗಬಹುದು. ಇದಲ್ಲದೆ ವಿರೇಚಕ ಎಂಬ ಅಂಶವು ಕರುಳಿನ ಚಲನೆಯನ್ನು ಉತ್ತೇಜಿಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಈ ಸಂದರ್ಭದಲ್ಲಿ ಸಡಿಲ ಚಲನೆಗಳು ಸಮಸ್ಯೆಯಾಗಬಹುದು. ಕಡಿಮೆ ರಕ್ತದೊತ್ತಡದ ಬಗ್ಗೆ ಆಗಾಗ ಸಮಸ್ಯೆ ಅನುಭವಿಸುವವರು ನುಗ್ಗೆಕಾಯಿ ಸೇವಿಸುವುದು ಹಾನಿಕಾರಕ ಎಂದು ಹೇಳಲಾಗುತ್ತದೆ. ಇದರ ಎಲೆಗಳು ಆಲ್ಕಲಾಯ್ಡ್ ಸಂಯುಕ್ತಗಳನ್ನು ಹೊಂದಿರುತ್ತವೆ. ಇದು ಹೃದಯ ಬಡಿತವನ್ನು ನಿಧಾನಗೊಳಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಹೃದಯ ಕಾಯಿಲೆ ಇರುವವರು ಕೂಡ ಇದನ್ನು ಸೇವಿಸುವಾಗ ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಭಾರತದ ಮೊದಲ ವರ್ಟಿಕಲ್ ರೈಲ್ವೆ ಸೇತುವೆ ಯಾವ ರಾಜ್ಯದಲ್ಲಿ ನಿರ್ಮಾಣವಾಗಿದೆ? ಆಪ್ಷನ್ಸ್: ಎ ಹರಿಯಾಣ, ಬಿ ಹಿಮಾಚಲ್ ಪ್ರದೇಶ್, ಸಿ ತಮಿಳುನಾಡು, ಡಿ ಮಹಾರಾಷ್ಟ್ರ. ಆಪ್ಷನ್ ಸಿ ತಮಿಳುನಾಡು. ದೇಶದ ಮೊದಲ ವರ್ಟಿಕಲ್ ರೈಲ್ವೆ ಬ್ರಿಡ್ಜ್ ತಮಿಳುನಾಡಿನಲ್ಲಿ ನಿರ್ಮಾಣವಾಗಿದೆ. ರಾಮೇಶ್ವರಂಗೆ ತೆರಳುವ ಭಕ್ತರಿಗೆ, ಧನುಷ್ಕೋಟಿ ಪ್ರವಾಸಿಗರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಬ್ರಿಡ್ಜ್ ಅನ್ನು ನಿರ್ಮಿಸಲಾಗಿದೆ. ಈ ರೀತಿಯ ಬ್ರಿಡ್ಜ್ ಅನ್ನು ಭಾರತದಲ್ಲಿಯೇ ಹಿಂದೆಂದೂ ನಿರ್ಮಿಸಿಲ್ಲ ಎನ್ನುವುದು ಮತ್ತೊಂದು ವಿಶೇಷತೆಯಾಗಿದೆ. ಈ ಬ್ರಿಡ್ಜ್ ಅನ್ನು ಸರಿಸುಮಾರು 535 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಬ್ರಿಡ್ಜ್ನಲ್ಲಿ ಚಲಿಸುವ ರೈಲಿನ ವೇಗದ ಮಿತಿ ಗಂಟೆಗೆ 75 ಕಿಲೋಮೀಟರ್ನವರೆಗೂ ಇರುತ್ತದೆ. ಇನ್ನು ಈ ಬ್ರಿಡ್ಜ್ಗೆ ತುಕ್ಕು ಹಿಡಿಯದಂತೆ ಡಬಲ್ ಕೋಟ್ ಪೇಂಟ್ ಅನ್ನು ಬಳಕೆ ಮಾಡಲಾಗಿದೆ. ಭಾರತದ ಮೊದಲ ಗೃಹ ಸಚಿವರು ಯಾರು? ಆಪ್ಷನ್ಸ್: ಎ ಪಿ ವಿ ನರಸಿಂಹರಾವ್, ಬಿ ಎಲ್ ಕೆ ಅಡ್ವಾಣಿ, ಸಿ ಇಂದಿರಾ ಗಾಂಧಿ, ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಸ್ವತಂತ್ರದ ನಂತರ ಭಾರತವು ಒಂದು ಬಲಿಷ್ಠ ರಾಷ್ಟ್ರವಾಗಲು ಸಹಾಯ ಮಾಡಿದ ಮಹಾನ್ ಭಾರತೀಯ ನಾಯಕ ಸರ್ದಾರ್ ವಲ್ಲಭಾಯ್ ಪಟೇಲ್. ಅವರು ಭಾರತದ ಮೊದಲ ಗೃಹ ಸಚಿವರಾಗಿದ್ದರು ಮತ್ತು ಮೊದಲ ಉಪ ಪ್ರಧಾನಮಂತ್ರಿಯೂ ಆಗಿದ್ದರು. ಅವರ ಬಲವಾದ ಇಚ್ಛಾಶಕ್ತಿ ಮತ್ತು ನಾಯಕತ್ವದಿಂದಾಗಿ ಜನರು ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆದರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮತ್ತು ಆಧುನಿಕ ಭಾರತವನ್ನು ನಿರ್ಮಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು.
ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್.